ವಿಶೇಷವಾಗಿ ಮಹಾರಾಷ್ಟ್ರದ ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭಾರಿ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಏನು NDA ಮುಳುಗೆ ಹೋಗ್ಬಿಡ್ತು, 240 ಸೀಟ್ MP ಏನು ಬಂತು, NDA ಮುಳುಗೆ ಹೋಗ್ಬಿಡ್ತು. 99 ಸೀಟ್ ಗೆದ್ದಂಥ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿಬಿಡ್ತಿರೋ ಅನ್ನೋ ರೀತಿನಲ್ಲಿ ಬೀಗ್ತಾ ಇದ್ದರು. ಅದು ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯ ನಂತರ ಇಡೀ ದೇಶದಲ್ಲಿ NDA ಪರ, ಭಾಜಪ ನೇತೃತ್ವದ BJP ನೇತೃತ್ವದ NDA ಪರ ಇಡೀ ದೇಶದಲ್ಲಿ ಅಲೆ ಇದೆ ಅಂತಕ್ಕಂಥದ್ದು ಈ ಎರಡೂ ಚುನಾವಣೆ ರುಜುವಾತುಪಡಿಸಿದವೆ, ಸಾಕ್ಷೀಕರಿಸಿದವೆ. ಹಾಗಾಗಿ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ, JP ನಡ್ಡಾಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕೇವಲ 3 ಸೀಟ್ ಗೆದ್ದಿರೋದವರು, 30 ಅಲ್ಲ. ಬೈ ಎಲೆಕ್ಷನ್ ನಡೆದಿರ್ತಕ್ಕಂಥದ್ದು 3 ಸೀಟಿಗೆ, ಚನ್ನಪಟ್ಟಣದಲ್ಲಿ, ಸೊಂಡೂರಿನಲ್ಲಿ ಮತ್ತು ಶಿಗ್ಗಾಂವ್ನಲ್ಲಿ. 3 ಸೀಟ್ಗಳನ್ನು ಹೇಗೆ ಗೆದ್ದರು? ಅಲ್ಪಸಂಖ್ಯಾತರ ಮತಗಳನ್ನು ಕ್ರೋಢೀಕರಿಸಿ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿನಲ್ಲಿ ಮುಂದುವರಿಬೇಕು, ಮುಂದುವರಿಬಾರ್ದು ಅನ್ನುವಂಥ ಸವಾಲನ್ನು ಸಮಾಜದ ಮುಂದೆ ಇಟ್ಟು, ತಮ್ಮ ಬಂಧುಗಳ ಮುಂದೆ ಇಟ್ಟು, ಅಕಸ್ಮಾತ್ ನನಗೇನಾದರೂ ತೊಂದರೆ ಆದರೆ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿಬಾರ್ದು 5 ವರ್ಷ ಅಂಥೇಳಿ ತಮ್ಮ ಬಂಧುಗಳನ್ನು ಕೇಳ್ತಾರೆ. ನಾನು 5 ವರ್ಷ ಮುಂದುವರಿಬಾರ್ದು ಅಂತ ತಮ್ಮ MLAಗಳಿಗೆ, ಮಂತ್ರಿಗಳಿಗೆ ಕೇಳ್ತಾರೆ. ಅಂದರೆ ಇಡೀ ಸರ್ಕಾರವೇ ಈ 3 ಚುನಾವಣೆಯನ್ನು ಈ 3 ಸೀಟ್ಗಳನ್ನು ಸವಾಲನ್ನಾಗಿ ತೆಗೆದುಕೊಂಡು ಚುನಾವಣೆಯನ್ನು ಮಾಡಿದರು. ಅದರೊಳಗಡೆ ಅಲ್ಪಸಂಖ್ಯಾತ ಮತಗಳನ್ನು ಸಂಪೂರ್ಣವಾಗಿ ಯುನೈಟ್ ಮಾಡಿದರು. ಎಲ್ಲಿವರೆಗೆ ಅಂತ ಹೇಳಿದರೆ, ನಾವೆಲ್ಲರೂ ಸೇರಿ, ನಮ್ಮ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ದೇವೇಗೌಡರವರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ರೀತಿನಲ್ಲಿ ಅಲ್ಪಸಂಖ್ಯಾತರನ್ನು ಒಂದು ಮಾಡಿದರು. ಎರಡನೇದು, ಸಿದ್ದರಾಮಯ್ಯ ಅವರು ನಾನು ಅಹಿಂದ ನಾಯಕ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನುವಂಥ ಸವಾಲನ್ನು ತಮ್ಮ ಬಂಧುಗಳ ಮೇಲೆ ಮತ್ತು MLAಗಳ ಮುಂದೆ, ಮಂತ್ರಿಗಳ ಮುಂದೆ, ನಾನು ಮುಖ್ಯಮಂತ್ರಿ 5 ವರ್ಷ ಇರಬೇಕೋ ಇರಬಾರ್ದು ಅಂಥೇಳಿ ಎಲ್ಲ MLAಗಳನ್ನು, ಮಂತ್ರಿಗಳನ್ನು ಓಡಾಡೋ ರೀತಿಯಲ್ಲಿ ಅವರು ಪ್ರೇರೇಪಿಸಿದರು. ಈ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ 3ಕ್ಕೆ 3 ಸೀಟ್ಗಳನ್ನು ಗೆದ್ದಿದೆ. ಮತ್ತು ಹಣವನ್ನು ವಿಪರೀತವಾಗಿ ಹರಿಸಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹರಿಸಿದ್ದಾರೆ. ನನ್ನ ಪ್ರಕಾರ ಒಂದೊಂದು ಕಾನ್ಸ್ಟಿಟ್ಯುನ್ಸಿಗೆ, ಸೊಂಡೂರಿಗೆ, ಶಿಗ್ಗಾಂವ್ಗೆ ಮತ್ತು ಚನ್ನಪಟ್ಟಣಕ್ಕೆ 100 ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಮತ್ತು ಎಲ್ಲ ಮಂತ್ರಿಗಳು, ಒಂದು ಗ್ರಾಮ ಪಂಚಾಯತ್ಗೆ ಒಬ್ಬೊಬ್ಬ ಸಚಿವ, MLAಗಳು ಗ್ರಾಮ ಪಂಚಾಯತ್ಗಳಿಗೆ ಹಾಕಿಬಿಟ್ಟು ಎಲೆಕ್ಷನ್ ಮಾಡಿದ್ದಾರೆ, ದುಡ್ಡನ್ನು ಹರಿಸಿದ್ದಾರೆ. ಅಕಸ್ಮಾತ್ ನನಗೇನಾದ್ರು ತೊಂದರೆ ಆದರೆ ಮುಖ್ಯಮಂತ್ರಿಯಾಗಿ ನಾನು ಮುಂದುವರಿಸೋದು ಕಷ್ಟ ಆಗತ್ತೆ, ಮುಂದುವರಿಬಾರ್ದು ಅನ್ನುವಂಥ ಸವಾಲನ್ನು ಮಂತ್ರಿಗಳಿಗೆ ಮತ್ತು MLAಗಳಿಗೆ ಹೇಳಿ, ಅವರ ಬಂಧುಗಳ ಮೇಲೆ, ಸಮಾಜದ ಮುಂದೆ, ಅಹಿಂದದ ಮುಂದೆ, ಅಲ್ಪಸಂಖ್ಯಾತರ ಮುಂದೆ ಹೇಳಿ, ಈ ರೀತಿ ವಕ್ರ ಮಾರ್ಗದ ಮೂಲಕ ಚುನಾವಣೆಯನ್ನು ನಡೆಸಿ ಅವರು 3 ಸೀಟುಗಳನ್ನು ಗೆದ್ದಿದ್ದಾರೆ. ಒಂದು ಸಂಗತಿ ಇದೆ, ಸಾಮಾನ್ಯವಾಗಿ ಯಾರ ಸರ್ಕಾರ ಇರುತ್ತೋ ಆ ಸರ್ಕಾರ ಪರವಾಗಿ, ಯಾವ ಸರ್ಕಾರ ಇತ್ತೋ ಆ ಸರ್ಕಾರದ MLAಗಳು ಗೆಲ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ 2018-19 ಯಡಿಯೂರಪ್ಪರ ನೇತೃತ್ವದಲ್ಲಿ ಬಂತು. ಅವಾಗ ಬೈ ಎಲೆಕ್ಷನ್ ಏನು ನಡೀತು,
22 ಸೀಟ್ಗಳಲ್ಲಿ 18 ಸೀಟ್ ಗೆದ್ದಿದ್ದೀವಿ ನಾವು. 22 ಸೀಟ್ಗಳಲ್ಲಿ 18 ಸೀಟ್ ಗೆದ್ದಿದ್ದೀವಿ. ಈಗ ಅವರು 3ಕ್ಕೆ 3 ಸೀಟ್ ಗೆದ್ದಿದ್ದಾರೆ. 3ಕ್ಕೆ 3 ಸೀಟ್ ಗೆದ್ದುಬಿಟ್ಟು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲ ಭ್ರಷ್ಟಾಚಾರ ಆಗಿಲ್ಲ, ಜನ ಮತ ಕೊಟ್ಬಿಟ್ಟಿದ್ದಾರೆ. ಮೂಢ ಹಗರಣ ಆಗಿಲ್ಲ, ಜನ ಮತ ಕೊಟ್ಬಿಟ್ಟಿದ್ದಾರೆ. ವಕ್ಫ್ ಬೋರ್ಡ್ ಏನಿದೆ, ರೈತರ ಜಮೀನುಗಳನ್ನು ವಶಪಡಿಸ್ಕೊಂಡಿಲ್ಲ, ರೈತರ ಜಮೀನುಗಳನ್ನ ಬಾಚಿಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಇದೆಲ್ಲದನ್ನು ಬಾರಕೂನ್ ಮಾಫ್ ಅಂತ ಮಾಡಿ ಅಂತ ರಿಸಲ್ಟ್ ಕೊಟ್ಟಿಲ್ಲ ಜನ. ನೀವು ವಾಮ ಮಾರ್ಗದ ಮೂಲಕ ಚುನಾವಣೆಯನ್ನು ಮಾಡಿದ್ದೀರಿ, ಹಣವನ್ನು ಹರಿಸಿದ್ದೀರಿ. ಮಂತ್ರಿಗಳು ನನ್ನ ಮಂತ್ರಿ ಪದವಿ ಇರುತ್ತೋ ಹೋಗುತ್ತೋ ಅನ್ನೋ ಭಯದಿಂದ ಮಂತ್ರಿಗಳೆಲ್ಲರೂ ಕೂಡ ತಮ್ಮ ಗೌರವವನ್ನು, ತಮ್ಮ ಮಾನ ಮರ್ಯಾದೆಗಳನ್ನು ಪಣಕ್ಕಿಟ್ಟು ಎಲ್ಲ ಮಂತ್ರಿಗಳು ಕೆಲಸ ಮಾಡಿದರು, MLAಗಳು ಕೆಲಸ ಮಾಡಿದರು. ಮತ್ತು ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಯುನೈಟ್ ಮಾಡಿದರು. ಸಿದ್ದರಾಮಯ್ಯ ಅವರು ತಮ್ಮ ಬಂಧುಗಳನ್ನು ಅಹಿಂದವನ್ನು ಪ್ರೇರೇಪಿಸಿದರು. ಪರಿಣಾಮವಾಗಿ ಅವರು 3 ಸೀಟ್ಗಳನ್ನು ಗೆದ್ದಿದ್ದಾರೆ. ಹಾಗೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ಗೆದ್ದಿತ್ತು. ಏನೋ ಇಡೀ ಭಾರತವನ್ನೇ ಗೆದ್ದು ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಬೀಗುವಂಥ ಅವಶ್ಯಕತೆ ಇಲ್ಲ. ಈ ಸರ್ಕಾರ, ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ, ಅತ್ಯಂತ ಭ್ರಷ್ಟ ಸರ್ಕಾರ. ಈ ಸರ್ಕಾರ 100 ಕೋಟಿ ಚುನಾವಣೆಯಲ್ಲಿ ಹರಿಸಿದೆ ಮತ್ತು ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. 3 ತಿಂಗಳು, 2 ತಿಂಗಳದು, 4 ತಿಂಗಳದು ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥ ಹಣವನ್ನು 2,000 ರೂಪಾಯಿ ಹಿಡಿದಿಟ್ಕೊಂಡು ಚುನಾವಣೆಯ ಹಿಂದಿನ ದಿನ ಅವರ ಅಕೌಂಟ್ಗಳಿಗೆ ಹಾಕಿಬಿಟ್ಟು ತಮ್ಮ ಕ್ಯಾಂಡಿಡೇಟ್ಗಳಿಗೆ ಮತ ಹಾಕಿ ಅಂಥೇಳಿ ಮಹಿಳೆಯರನ್ನು ಜಾಗೃತಿ ಮಾಡಿದ್ದಾರೆ. ಹೀಗೆ ವಾಮ ಮಾರ್ಗದ ಮೂಲಕ ಅವರು ಚುನಾವಣೆಯನ್ನು ಗೆದ್ದಿದ್ದಾರೆ. ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟಿಸ್ತೇವೆ. ನಮ್ಮಲ್ಲಿ ಸ್ವಲ್ಪ ಯೂನಿಟಿ ಕಡಿಮೆ ಆಗಿದೆ, ನಾವು ಒಗ್ಗಟ್ಟಿಂದ ಕೆಲಸ ಮಾಡಿಲ್ಲ, ನಾವು ಒಪ್ಕೊಳ್ತೇವೆ. ಆದರೆ ಅಧ್ಯಕ್ಷರು ಒಬ್ಬರೇ ಹೊಣೆ ಅಲ್ಲ. ಹಾಗಾಗಿ ಇದಕ್ಕೆ ಪಾರ್ಟಿ ಹೊಣೆಯಾಗತ್ತೆ. ಪಾರ್ಟಿ ಇದನ್ನು ನಾವು ಸವಾಲಾಗಿ ತೆಗೆದುಕೊಳ್ತೇವೆ. ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಪುನಃ ಬೂತ್ನಿಂದ ನಾವು ಸಂಘಟನೆ ಮಾಡ್ತೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ಹೇಳ್ತಾ ಇದ್ದೀನಿ, ಇದು ಯಾರೊಬ್ಬರ ಚುನಾವಣೆ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ 3 NDA 3 ಸೀಟ್ಗಳನ್ನು ನಾವು ಸೋತಿದ್ದೇವೆ. ಕಾಂಗ್ರೆಸ್ ವಾಮ ಮಾರ್ಗದ ಮೂಲಕ, ವಕ್ರ ಮಾರ್ಗದ ಮೂಲಕ, ಹಣವನ್ನು ಹರಿಸುವ ಮೂಲಕ ಜಾತಿ ವಿಷಬೀಜವನ್ನು ಬಿತ್ತಿ ಅಲ್ಪಸಂಖ್ಯಾತರನ್ನು ಸಂಪೂರ್ಣವಾಗಿ ಒಗ್ಗಟ್ಟು ಮಾಡಿ ಮುಖ್ಯಮಂತ್ರಿಗಳು ತನ್ನ ನಾನು ಮುಖ್ಯಮಂತ್ರಿ 5 ವರ್ಷ ಇರಬೇಕೋ ಬೇಡೋ ಅಂತೇಳಿ ಮಂತ್ರಿಗಳಿಗೆ, MLAಗಳಿಗೆ ಅವರು ಭಯವನ್ನು ನಿರ್ಮಾಣ ಮಾಡಿದ್ರು ಅಂತ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಇದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಒಟ್ಟಾಗಿ ಸೇರಿ ಸಭೆಯನ್ನು ನಡೆಸಿ ಅವಲೋಕನವನ್ನು ಮಾಡಿ ಇದಕ್ಕೆ ಉತ್ತರವನ್ನು ನಾವು ಕಂಡುಹಿಡ್ಕೊಳ್ತೇವೆ. ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬಲಿಷ್ಠ ಸಂಘಟನೆಯನ್ನಾಗಿ ರೂಪಿಸಿ ನಾವು ಅಧಿಕಾರಕ್ಕೆ ಬರ್ತೇವೆ. ನೋಡಿ, ಶಿಗ್ಗಾವಿನಲ್ಲಿ ಅಲ್ಪಸಂಖ್ಯಾತರ ಮತಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಸವಣೂರು, ಶಿಗ್ಗಾಂವು, ಇಲ್ಲೆಲ್ಲ ಬಂಕಾಪುರ್, ಇಲ್ಲೆಲ್ಲ ಸ್ವಲ್ಪ ನಮಗೆ ಬರ್ತಕ್ಕಂಥ ಓಟ್ಗಳು ಡಿವೈಡ್ ಆಗಿದೆ. ಅದರಲ್ಲಿ ಹಣವನ್ನು ಹರಿಸಿದ್ದಾರೆ, ವಾಮ ಮಾರ್ಗದ ಮೂಲಕ ಇದು ಮಾಡಿದ್ದಾರೆ, ಮಂತ್ರಿಗಳು ಬೀಡು ಬಿಟ್ಟಿದ್ದಾರೆ, ಶಾಸಕರು ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಒಬ್ಬ ಶಾಸಕ, ಪ್ರತಿ ತಾಲೂಕ್ ಪಂಚಾಯತ್ಗೆ ಮಂತ್ರಿಗಳು, ಇವರೆಲ್ಲರೂ ಇದ್ದಿದ್ದರಿಂದ ಅವರು ಗೆದ್ದಿದ್ದಾರೆ.
ಬೊಮ್ಮಾಯಿಯವರ ಸುಪುತ್ರ ಒಳ್ಳೆಯ ಕ್ಯಾಂಡಿಡೇಟೇ ಆಗಿದ್ದಾರೆ. ಸುಮಾರು 87,000ಕ್ಕಿಂತ ಹೆಚ್ಚು ಮತಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಇದು ಪಾರ್ಟಿ ಇದನ್ನು ಸವಾಲನ್ನಾಗಿ ತೆಗೆದುಕೊಳ್ಳುತ್ತೆ. ಆ ರೀತಿ ಯೋಚನೆ ಏನಿಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಇದರ ಅವಲೋಕನವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಪುನಃ ಸಂಘಟನೆ ಮಾಡ್ತೇವೆ. ನೋಡಿ, ಆ ಸಣ್ಣ ಪುಟ್ಟ ಗೊಂದಲಗಳು ಏನಿದೆ ಇವನ್ನೆಲ್ಲವನ್ನು ಕೂಡ ನಾವು ಇಷ್ಟರಲ್ಲೇ ಕೂಡ್ತೇವೆ, ಅವಲೋಕನವನ್ನು ಮಾಡ್ತೇವೆ, ಬಗೆಹರಿಸ್ಕೊಳ್ತೇವೆ, ಪಾರ್ಟಿಯನ್ನು ಒಗ್ಗಟ್ಟಾಗಿ ಕಟ್ತೇವೆ. ಹಾಗೇನಿಲ್ಲ. ನೋಡಿ, ಮಹಾರಾಷ್ಟ್ರ ಚುನಾವಣೆ ಇತ್ತು, ಜಾರ್ಖಂಡ್ ಚುನಾವಣೆ ಇತ್ತು, ಹರಿಯಾಣದ ಚುನಾವಣೆ ಇತ್ತು, ಈಗ ಪಾರ್ಲಿಮೆಂಟ್ ಅಧಿವೇಶನ ಇದೆ. ಒಟ್ಟಾಗಿ ಸ್ವಲ್ಪ ಪಾರ್ಟಿ ಅಂತ ಅಂದಮೇಲೆ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಸಣ್ಣ ಪುಟ್ಟ ಗೊಂದಲಗಳು ಇರುತ್ತೆ. ಇವನ್ನು ನಾವು ಸರಿಪಡಿಸ್ಕೊಳ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಮತ್ತೆ ಪುನಃ ಒಳ್ಳೆಯ ರೀತಿಯಲ್ಲಿ ಕಟ್ತೇವೆ. ಎಸ್, ಅಧಿವೇಶನ ಬರುತ್ತೆ. ಅಧಿವೇಶನದಲ್ಲಿ ಈ ಸರ್ಕಾರದ ಅಕ್ರಮ ಕೆಲಸಗಳು ಏನೇನಾಗಿದೆ, ಭ್ರಷ್ಟಾಚಾರ ಹೇಗಾಗಿದೆ, ವಕ್ಫ್ ಹೆಂಗೆ ಒಂದು ರಾಕ್ಷಸಿ ಅವತಾರವನ್ನು ತಾಳಿ ರೈತರ ಜಮೀನುಗಳನ್ನು ವಶಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ. ಮೂಡ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇರ್ಬೋದು, ಆಮೇಲೆ ನಮ್ಮ ರೈತರು ಮತ್ತು ಹಾಲು ಉತ್ಪಾದಕರಿಗೆ ಕಳೆದ 9 ತಿಂಗಳಿಂದ ಹಣ ಕೊಡದೇ ಇರತಕ್ಕಂಥ ವಿಷಯ ಇರಬಹುದು, ರೈತರ ಆತ್ಮಹತ್ಯೆ ಇರ್ತಕ್ಕಂಥದ್ದು ಇರ್ಬೋದು, ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಸರ್ಕಾರ ನಿರ್ಲಜ್ಜತೆಯಿಂದ ಏನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಈ ಥರ ಅನೇಕ ವಿಷಯಗಳಿದೆ. ನಾವು ಸೆಷನ್ನಲ್ಲಿ ಒಟ್ಟಿಗೆ ನಾವು ಸೇರಿಬಿಟ್ಟು ಯೋಚನೆ ಮಾಡಿ ಈ ಸರ್ಕಾರವನ್ನು ಕಟ್ಟಿ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದೇ ಹೇಳ್ತೀನಲ್ಲ, ಬೋವಿ ನಿಗಮದಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೆಳಗಾಂನಲ್ಲಿ SDA ಒಬ್ಬ ದ್ವಿತೀಯ ದರ್ಜೆ ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಎಂತಕ್ಕಂಥ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹೀಗೆ ಸರಣಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ನೌಕರರು. ಮತ್ತು ಅಧಿಕಾರಿಗಳು ಭ್ರಷ್ಟರಂತೆ, ಈ ಸರ್ಕಾರ ಭ್ರಷ್ಟರಲ್ಲಂತೆ. ಹಾಗಾಗಿ ಈ ಥರ ಅನೇಕ ವಿಷಯಗಳಿದೆ. ಈ ಎಲ್ಲ ವಿಷಯಗಳನ್ನು, ನೌಕರರ ಆತ್ಮಹತ್ಯೆ ವಿಷಯವನ್ನು ತೆಗೆದುಕೊಳ್ತೇವೆ, ಅಧಿಕಾರಿಗಳ ಆತ್ಮಹತ್ಯೆ ವಿಷಯಗಳನ್ನು ತೆಗೆದುಕೊಳ್ತೇವೆ. ಅಧಿಕಾರಿಗಳು ಮಾತ್ರ ಭ್ರಷ್ಟರು, ಈ ಸರ್ಕಾರ ಭ್ರಷ್ಟರಲ್ಲ ಅಂತ ಈ ಸರ್ಕಾರದ ಧೋರಣೆ ಏನಿದೆ ಇದನ್ನೆಲ್ಲವನ್ನು ಕೂಡ ಸೆಷನ್ನಲ್ಲಿ ಬಯಲು ಮಾಡ್ತೇವೆ. ಈ ಸರ್ಕಾರವನ್ನು ಹರಾಜಾಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ.